ಅಯೋಧ್ಯ ಕಾಶಿ ಮಥುರಾದ ಬಗೆಗಿನ ವಾದ ಬೇರೆ. 36,000 ಮಸೀದಿ ವಾಪಸ್ ತಗೊಂಡು ಮಂದಿರ ಕಟ್ತೀವಿ. ಆ ಮಂದಿರಗಳನ್ನು ಒಡೆದವ್ರನ್ನ ಒಂದು ರೀತಿಯಲ್ಲಿ ಇತಿಹಾಸ ನೋಡುತ್ತೆ, ಅವುಗಳನ್ನು ಮತ್ತೆ ಒಡೆದು ಮಂದಿರ ಕಟ್ತೀವಿ ಅನ್ನುವಂಥವ್ರು ಇನ್ನೊಂದು ರೀತಿಯಲ್ಲಿ ಇತಿಹಾಸ ನೋಡುತ್ತೆ ಅಷ್ಟೇ. ಮುಂದಿನ ಸುದ್ದಿ. ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿ 8 ವರ್ಷಗಳು, ಇವತ್ತಿಗೆ ಕರೆಕ್ಟಾಗಿ 8 ವರ್ಷ ಆಯಿತು. ಸಾಧನೆಗಳೇನು, ವೈಫಲ್ಯಗಳೇನು ಅನ್ನೋದರ ಚರ್ಚೆ ನಡೀತಾ ಇದೆ. ಜೊತೆಗೆ ಮೋದಿ ಸರ್ಕಾರದ ಮುಂದಿನ ಸವಾಲುಗಳೇನು. ಬಿಜೆಪಿಯವರು ಸಾಧನೆಗಳ ಪಟ್ಟಿ ಕೊಡ್ತಾ ಇದ್ದಾರೆ, ಕಾಂಗ್ರೆಸ್ನವರು ವೈಫಲ್ಯಗಳ ಪಟ್ಟಿ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ನವ್ರು ಕೇಳೋದು, ರೈತರ ಆದಾಯ ಡಬಲ್ ಮಾಡ್ತೀವಿ ಅಂದಿದ್ರಿ, ಭರವಸೆ ಏನಾಯಿತು? ಭಾರತ ಚೀನಾ ಗಡಿಯಲ್ಲಿ ಸಮಸ್ಯೆಗೆ ಇನ್ನೂ ಪರಿಹಾರ ಸಿಕ್ಕಿಲ್ವಲ್ಲ? ಇಂಥ ಹಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಪಂಡಿತ್ ಜವಾಹರ್ಲಾಲ್ ನೆಹರು ಮತ್ತು ಇಂದಿರಾ ಗಾಂಧಿ ನಂತರ ಇಂಥದ್ದೊಂದು ಲಾಂಗ್ ಪೀರಿಯಡ್ಗೆ ಪ್ರಧಾನಮಂತ್ರಿ ಆದಂಥವರು ನರೇಂದ್ರ ಮೋದಿನೇ. ದೇಶಕ್ಕೊಂದು ಪೊಲಿಟಿಕಲ್ ಸ್ಟೆಬಿಲಿಟಿ ಅನ್ನೋದು ಸಿಕ್ಕಿರಲಿಲ್ಲ. ಆ ಪೊಲಿಟಿಕಲ್ ಸ್ಟೆಬಿಲಿಟಿ ಬಂತು. ಒಂದು ಪಕ್ಷಕ್ಕೆ ಬಹುಮತ ಇಲ್ಲ, ಮೈತ್ರಿಕೂಟ ಸೇರ್ಕೊಂಡು ಸರ್ಕಾರ ನಡೆಸ್ತಾ ಇವೆ, ಮತ್ತೆ 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 ಭ್ರಷ್ಟಾಚಾರದ ಆರೋಪಗಳು, ದೇಶ ತುಂಬ ಪ್ರತಿಭಟನೆ, ಹಿಂಗೆ ನಡೀತಾ ಇತ್ತು. ಅದಾದ ಮೇಲೆ 2014 ನಂತರ ಒಂದು ಪೊಲಿಟಿಕಲ್ ಸ್ಟೆಬಿಲಿಟಿ ಅನ್ನೋದು ಬಂತು. ಹಂಗಂತ ವೈಫಲ್ಯಗಳೇ ಇಲ್ಲದ ಸ್ಪಾಟ್ಲೆಸ್ ಆಡಳಿತವನ್ನು ನರೇಂದ್ರ ಮೋದಿ ಕೊಟ್ಟುಬಿಟ್ರು ಅನ್ನೋದಕ್ಕಾಗೋದಿಲ್ಲ. ಹಲವು ವಿಷಯಗಳಲ್ಲಿ ಉತ್ತರ ಕೊಡಬೇಕಾಗುತ್ತೆ. ಉದಾಹರಣೆಗೆ ಈಗ ಹಣದುಬ್ಬರ ಎಷ್ಟಿದೆ? ಇನ್ಫ್ಲೇಷನ್ 7.79%. ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ನಂತರದ ಅತಿ ಹೆಚ್ಚಿನ ಹಣದುಬ್ಬರವನ್ನು ನಾವೀಗ ನೋಡ್ತಾ ಇದ್ದೀವಿ. ಡಿಮಾನಿಟೈಸೇಷನ್ ಮಾಡಿದ್ರಲ್ಲ, ಅದರ ಎಂಡ್ ರಿಸಲ್ಟ್ ಏನು ಇನ್ನೂ ತನಕ ಗೊತ್ತಾಗ್ತಿಲ್ಲ. ಕೃಷಿ ವಿಷಯದಲ್ಲಿ ಕೇಂದ್ರ ಸರ್ಕಾರದ ಸಾಧನೆ ಈಗಲೂ ದೊಡ್ಡ ಕ್ವಶ್ಚನ್ ಮಾರ್ಕ್. ಏನು ಮಾಡಿದ್ರಿ ಅಗ್ರಿಕಲ್ಚರ್ಗೆ? ಎಕನಾಮಿಗೆ ಸಂಬಂಧಿಸಿದಂತೆ ಹಲವು ಉತ್ತರಗಳನ್ನು ಈ ಸರ್ಕಾರ ಕೊಡಬೇಕು. ಹಿಂದಿನ ಸರ್ಕಾರ ಸಾಲ ಮಾಡಿಟ್ಟಿತ್ತು, ನಾವು ತೀರಿಸ್ತಾ ಇದ್ದೀವಿ, ಇವೆಲ್ಲ ಗಾಳಿಲಿ ಗುಂಡು ಹೊಡೆದ. ಎಕನಾಮಿಗೆ ಸಂಬಂಧಿಸಿದ ಬೇಸಿಕಲಿ ಅಧಿಕಾರಕ್ಕೆ ಬಂದಿದ್ದೇ ಬೆಲೆ ಏರಿಕೆಯ ವಿರುದ್ಧದ ವಾಗ್ದಾಳಿ ಮಾಡಿ. ದೇಶಕ್ಕೆ ನೆನಪಿದೆ, ಇನ್ನು UPA ಸರ್ಕಾರ ಇದ್ದಾಗ ಗ್ಯಾಸ್ ಸಿಲಿಂಡರ್ ಖಾಲಿ ಸಿಲಿಂಡರ್ ತಲೆ ಮೇಲೆ ಇಟ್ಕೊಂಡು ಓಡಾಡಿ ಪ್ರತಿಭಟನೆ ಮಾಡಿದವರು ಯಾರು ಅನ್ನೋದು ನೆನಪಿದೆ ಇನ್ನು ದೇಶಕ್ಕೆ. ಬಹುತ್ ಹೋ ಗಯಿ ಮೆಹಂಗಾಯಿ ಕಿ ಮಾರ್ ಅಬ್ ಕಿ ಬಾರ್ ಮೋದಿ ಸರ್ಕಾರ 2014 ಘೋಷಣೆ ಇತ್ತು. ಈಗೇನಾಯಿತು? ಸಹಜವಾಗಿ ಉತ್ತರ ಕೊಡಬೇಕಾಗತ್ತೆ. ಹಂಗಂತ ಸಾಧನೆಗಳು ಇರಲಿಲ್ಲವ? ಅಫ್ಕೋರ್ಸ್ ಇದು. ವಿದೇಶಾಂಗ ನೀತಿ ಪ್ರಪಂಚ ಗುರುತಿಸ್ತಾ ಇದೆ. ಯುರೋಪ್ ಪ್ರವಾಸಕ್ಕೆ ರಾಹುಲ್ ಗಾಂಧಿ ಹೋದರೆ ಭಾರತದ ವಿದೇಶಾಂಗ ನೀತಿ ತುಂಬ ಅಗ್ರೆಸಿವ್ ಆಗಿದೆ ಅಲ್ವಾ ಅಂತ ಕೇಳ್ತಾರೆ. ರೀಸೆಂಟ್ ಎಕ್ಸಾಂಪಲ್ ತಗೊಳ್ತೀನಿ, ರಷ್ಯಾ ಯುಕ್ರೇನ್ ಮಧ್ಯದ ತಿಕ್ಕಾಟ. ಭಾರತ ತೆಗೆದುಕೊಂಡಂತಹ ಸ್ಟ್ಯಾಂಡ್ ಇತ್ತು. ಅದು ವಿದೇಶಾಂಗ ನೀತಿ ಹೆಂಗಿದೆ ಅನ್ನೋದನ್ನು ತೋರಿಸೋದಕ್ಕೆ. ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀವಿ, ಏರ್ ಸ್ಟ್ರೈಕ್ ಮಾಡ್ತೀವಿ. ಭಾರತದ ಸಾರ್ವಭೌಮತೆಯನ್ನು ಪ್ರಶ್ನಿಸೋದಕ್ಕೆ ಬಂದರೆ ಒಳಗೆ ನುಗ್ಗಿ ಹೊಡಿತೀವಿ ಅನ್ನೋದನ್ನು ತೋರಿಸಿದ್ರು. ಸಾಧನೆ. ಒಂದು ಆರ್ಟಿಕಲ್ 370 ಅಬ್ರಾಗೇಟ್ ಮಾಡಿದ್ದು. ಅಂದರೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ರೀ. ಇದನ್ನು ಎಷ್ಟು ಆರ್ಗ್ಯುಮೆಂಟ್ಗಳನ್ನು ತಂದಿಟ್ಟು ಬಿಟ್ಟಿದ್ರು ಅಂದರೆ, ಕಾಶ್ಮೀರಕ್ಕೆ ನೀಡಲಾಗಿರುವ ವಿಶೇಷ ಸ್ಥಾನಮಾನವನ್ನು ವಾಪಸ್ ತೆಗೆದುಕೊಳ್ಳಬೇಕು ಅಂದರೆ ಕಾಶ್ಮೀರದ ವಿಧಾನಸಭೆಯಲ್ಲಿ ಆ ನಿರ್ಣಯ ಪಾಸ್ ಆಗಬೇಕು ಅಂತ ನಂಬಿಸ್ಬಿಟ್ಟಿದ್ರು. ಅದು ಯಾವ ಥರ ಆಗಕ್ಕಾಗ್ತಿತ್ತಾ? ಅಲ್ಲಿ ನ್ಯಾಷನಲ್ ಕಾನ್ಫರೆನ್ಸು PDP ಇಬ್ಬರಲ್ಲಿ ಒಬ್ಬರು ಅಧಿಕಾರಕ್ಕೆ ಬರ್ತಾ ಇದ್ರು. ಅವ್ರ ಅಸೆಂಬ್ಲಿಲಿ ಆರ್ಟಿಕಲ್ 370 ವಾಪಸ್ ತಗೊಳ್ಳಿ ಅಂತ ಏನಾದರೂ ಮಾಡೋದಕ್ಕೆ ಸಾಧ್ಯ ಇತ್ತ? ನೋ. ರಾಷ್ಟ್ರಪತಿಗಳ ಒಂದು ಸಿಗ್ನೇಚರ್ನೊಂದಿಗೆ ಕಥೆ ಮುಗಿಸ್ಬಿಟ್ರು. ಸಾಧನೆ. ತ್ರಿವಳಿ ತಲಾಖನ್ನು ಕ್ರಿಮಿನಲೈಸ್ ಮಾಡಿದ್ದು ಸಾಧನೆ. ಐ ಡೋಂಟ್ ನೋ, ಅಂದರೆ ಎಷ್ಟು ಜನರಿಗೆ ಅದು ಎಷ್ಟರ ಮಟ್ಟಿಗೆ ಕನ್ವಿನ್ಸ್ ಆಗುತ್ತೋ ಅಥವಾ ಯಾರಿಗೋ ಸಂಬಂಧಪಟ್ಟಿದ್ದು ಅಂತ ಅನ್ಸುತ್ತೋ, ಐ ಡೋಂಟ್ ನೋ. ಇಟ್ಸ್ ಅನ್ ಅಚೀವ್ಮೆಂಟ್. ತಲಾಕ್ 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 ಮುಗೀತು. ನಾಳೆಯಿಂದ ನೀನು ಬೇರೆ ನಾನು ಬೇರೆ,
ನಾನು ಇನ್ನೊಂದು ಮದುವೆ ಮಾಡ್ಕೊಂಡು ಹೆಂಗಾರು ಇರ್ತೀನಿ, ನಿನ್ನ ಜೀವನ ನಿಂದು ಹಾಳು ಬಿದ್ದು ಹೋಗು ಅಂತ ಹೇಳೋ ಪದ್ಧತಿ ಇತ್ತಲ್ಲ, ಹಂಗೆ ಮಾಡಿದವ್ರನ್ನ ಒದ್ದು ಒಳಗಾಗ್ತೀವಿ ಅಂತ ಕಾನೂನು ಮಾಡಿದಂಥದ್ದು ಸಾಧನೆ. ಪ್ಯಾರಾಡಿಮ್ ಶಿಫ್ಟ್ ಆಯಿತು ಅನೇಕ ವಿಷಯಗಳು. ನನ್ನಂಥ ಒಂದೇ ಹೇಳ್ತೀನಿ, ನೆನ್ನೆ ಯಾಸಿನ್ ಮಲ್ಲಿಕ್ಕಿಗೆ ಜೀವಾವಧಿ ಶಿಕ್ಷೆ ಆದರೆ ಕುಣಿತಲ್ಲಿಂದ ಕುಣಿದು ಬಿಡೋಣ ಅಂತ ಅನ್ನಿಸ್ತಿತ್ತು ನನಗೆ. ಎಂಥ ಅಸಹ್ಯದಲ್ಲಿ ಬದುಕ್ಬಿಟ್ಟಿದ್ವಿ ನಾವು. ಒಬ್ಬ ಜಡ್ಜಿನ ಕೊಲ್ತಾನೆ, ಈ ದೇಶದ ಹೋಮ್ ಮಿನಿಸ್ಟರ್, ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಮಗಳನ್ನ ಕಿಡ್ನಾಪ್ ಮಾಡಿಸ್ತಾನೆ, ಏರ್ಫೋರ್ಸ್ ಆಫೀಸರ್ಸ್ನ ಕೊಲ್ತಾನೆ, ದೂರದರ್ಶನದ ಆಫೀಸರ್ನ ಕೊಲ್ತಾನೆ. ಅದಾದಮೇಲೆ ಪ್ರೈಮ್ ಮಿನಿಸ್ಟರ್ ಮನೆಗೆ ಬಂದು ಊಟ ಮಾಡೋಗ್ತಾನೆ ಅವನು, ವಿಶೇಷ ಆಹ್ವಾನದ ಮೇರೆಗೆ. ಅದಾದಮೇಲೆ ಪಾಕಿಸ್ತಾನಕ್ಕೆ ಹೋಗಿ ಲಷ್ಕರ್ ಎ ತಯ್ಯಬಾದ ಹಫೀಜ್ ಸಯೀದ್ ಜೊತೆ ಊಟ ಮಾಡ್ಕೊಂಡು ವಾಪಸ್ ಬರ್ತಾನೆ. ಎಂಥ ಅಸಹ್ಯದಲ್ಲಿ ಬದುಕ್ತಾ ಇದ್ದೀವಿ. ಅಂಥವನಿಗೆ ಅಂತಿಮವಾಗಿ ಕಾನೂನು ಒಂದು ಶಿಕ್ಷೆ ಅಂತ ಕೊಡ್ತು. ಅಂಥವೆಲ್ಲ ಸಮಾಧಾನ ಆಗತ್ತೆ. ನೀವು ಸಾಧನೆ ಮತ್ತು ವೈಫಲ್ಯಗಳ ಪಟ್ಟಿ ಮಾಡ್ತಾ ಹೋದರೆ ಸಾಧನೆಯ ತೂಕ ಜಾಸ್ತಿ ಇದೆ ಅಷ್ಟೇ. ಅದರ ಜೊತೆಗೆ ನರೇಂದ್ರ ಮೋದಿ ನೀವು ಒಂದು ಟೈಮಿಂಗ್ ನೋಡಿ. ವಿರೋಧ ಪಕ್ಷಗಳಲ್ಲಿ ಕ್ರೆಡಿಬಲ್ ಆಗಿರುವಂಥ ಒಂದೇ ಒಂದು ಫೇಸ್ ಕಾಣಿಸ್ತಾ ಇಲ್ಲ. ಕಾಂಗ್ರೆಸ್ ಇನ್ನೂ ತನಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನರೇಂದ್ರ ಮೋದಿಯನ್ನು ಮಣಿಸ್ತೀವಿ ಅಂತ ಹೊರಡ್ತಾ ಇದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಆ ಕಾಂಗ್ರೆಸ್ನಲ್ಲಿ ಇವತ್ತು ಯಾರಿರ್ತಾರೋ, ನಾಳೆ ಯಾರಿರ್ತಾರೋ, ಯಾರು ಇರೋದಿಲ್ವೋ, ಕಾಂಗ್ರೆಸ್ನವರಿಗೆ ಲೆಕ್ಕ ಹರಿದಂಗೆ ಆಗಿದೆ. ಕಪಿಲ್ ಸಿಬ್ಬಲ್ ಹೋಗಿ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಾರ್ಟಿ ಸಪೋರ್ಟ್ ತಗೊಂಡು ರಾಜ್ಯಸಭೆಗೆ ನಿಂತುಬಿಟ್ರು. ಕಾಂಗ್ರೆಸ್ನ ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಲೀಡರ್. ಅಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಗೆ ಒಂದೇ ಒಂದು ಕ್ರೆಡಿಬಲ್ ಫೇಸ್ ಕಾಣಿಸ್ತಾ ಇಲ್ಲ ವಿರೋಧ ಪಕ್ಷದಲ್ಲಿ. ದಟ್ ಈಸ್ ವರ್ಕಿಂಗ್ ಔಟ್ ಫಾರ್ ನರೇಂದ್ರ ಮೋದಿ. ಅದರ ಜೊತೆಗೆ ಒಂದು ಪರ್ಫೆಕ್ಟ್ ವಿನ್ನಿಂಗ್ ಫಾರ್ಮುಲಾ ಅಂತ ಅದಕ್ಕೆ ಈ ಭಾವನಾತ್ಮಕ ವಿಷಯಗಳನ್ನು ಎಷ್ಟು ತರಬೇಕು, ಅಭಿವೃದ್ಧಿ ವಿಷಯಗಳನ್ನು ಎಷ್ಟು ತರಬೇಕು, ಫ್ಯೂಚರಿಸ್ಟಿಕ್ ವಿಷಯಗಳನ್ನು ಎಷ್ಟು ತರಬೇಕು, ಸುಧಾರಣೆಗಳನ್ನು ಎಷ್ಟು ಸೇರಿಸಬೇಕು. ಹಿ ನೋಸ್ ದಟ್ ರೆಸಿಪಿ ಅಂತ. ಹಿ ನೋಸ್ ದಟ್ ರೆಸಿಪಿ. ಭಾರತದಲ್ಲಿ ಭಾರತೀಯ ಜನತಾ ಪಕ್ಷ ದೊಡ್ಡ ಮಟ್ಟದಲ್ಲಿ ಪ್ರವರ್ಧಮಾನಕ್ಕೆ ಬಂದಿದ್ದೆ ಬಾಬರಿ ಮಸೀದಿ ರಾಮ ಮಂದಿರ ಹೋರಾಟದಿಂದ. ನೀವು ಅಬ್ಸರ್ವ್ ಮಾಡಿಬೇಕಿತ್ತು. ಮೊನ್ನೆ 5 ಸ್ಟೇಟ್ ಎಲೆಕ್ಷನ್ ನಡೆದವಲ್ಲ, ಉತ್ತರ ಪ್ರದೇಶದಲ್ಲಿ ರಾಮ ಮಂದಿರ ನಿರ್ಮಾಣ ಕಾರ್ಯ ನಡೀತಾ ಇದೆ. ಬಟ್ BJP ಅವರು ಉತ್ತರ ಪ್ರದೇಶದಲ್ಲಿ ಎದೆ ತಟ್ಕೊಂಡು ಹೇಳಲಿಲ್ಲ, ರಾಮ ಮಂದಿರ ಕಟ್ಟಿಸ್ತಾ ಇದ್ದೀವಿ, ಓಟ್ ಹಾಕಿ ನಮಗೆ ಅಂತ ಹೇಳಿಲ್ಲ ಅವರು. ರೋಡ್ ಮಾಡಿಸಿದ್ದೀವಿ, ಲಾ ಆ್ಯಂಡ್ ಆರ್ಡರ್ ಸರಿ ಮಾಡಿಸಿದ್ದೀವಿ, ರೇಷನ್ ಕೊಟ್ಟಿದ್ದೀವಿ, ಓಟ್ ಹಾಕಿ ಅಂತ ಕೇಳೋದು. ದೇ ನೋ ವಾಟ್ ಟು ಪ್ಲೇ. ಅಂದರೆ ಯಾವುದನ್ನು ಇಟ್ಕೊಂಡು ಯಾವ ಸಮಯದಲ್ಲಿ ಯಾವುದು ಜಾಸ್ತಿ ಬೇಕು, ಯಾವುದು ಕಡಿಮೆ ಬೇಕು ಅನ್ನೋದನ್ನು ದೇ ಹ್ಯಾವ್ ಅಂಡರ್ಸ್ಟುಡ್ ಇಟ್. ಹಂಗಿದ್ದಾಗ ಗಾಡಿ ಬಹಳ ವೇಗವಾಗಿ ನಡೀತಾ ಇದೆ. ವೈಫಲ್ಯಗಳು ಒಂದು ಕಡೆ WHO ಹೇಳ್ತಾರೆ 40 ಲಕ್ಷಕ್ಕಿಂತ ಜಾಸ್ತಿ ಜನ ಸತ್ತೋದ್ರು ಕೊರೋನಾದಲ್ಲಿ ಅಂತ. ಇನ್ನೊಂದು ಕಡೆ ಅದೇ WHO ಅಮೇರಿಕಾ ಸೇರಿದಂತೆ ಉಳಿದೆಲ್ಲ ದೇಶಗಳು ಸೇರ್ಕೊಂಡು ಭಾರತ ಕೊರೋನಾ ನಿಯಂತ್ರಿಸಿದ ರೀತಿ ಅತ್ಯದ್ಭುತವಾಗಿತ್ತು ಅಂತ ಚಪ್ಪಾಳೆ ಹೊಡಿತಾರೆ. ಅತ್ಯದ್ಭುತವಾಗಿತ್ತು ಅಂತ. ನಿಮ್ಮ ಸಾಧನೆಗಳ ಬಗ್ಗೆ ಹೇಳ್ಕೊಳ್ಳಿ ಅಂದರೆ ನರೇಂದ್ರ ಮೋದಿ ಈಗಲೂ ಹೇಳ್ಕೊಳ್ಳೋದು ಉಜ್ವಲ ಯೋಜನೆ. ಉಜ್ವಲ ಯೋಜನೆಯಲ್ಲಿ ಎಷ್ಟು % ಸಿಲಿಂಡರ್ಗಳ ರೀಫಿಲ್ ಆಗ್ತಿಲ್ಲ ಅನ್ನೋದರ ಸ್ಟ್ಯಾಟಿಸ್ಟಿಕ್ಸ್ ಮೊನ್ನೆ ಬಂದಿದೆ. ನಿಮ್ಮ ಸಾಧನೆ ಏನು ಅಂತ ಕೇಳಿದರೆ ಶೌಚಾಲಯ ಕಟ್ಟಿಸಿದ್ದನ್ನು ನರೇಂದ್ರ ಮೋದಿ ಹೇಳ್ತಾರೆ. 11 ಕೋಟಿ ಶೌಚಾಲಯಗಳು. ಅದೆಷ್ಟು 1.25 ಕೋಟಿ 1,20,00,000 ಮನೆ ನಿರ್ಮಾಣದ ಗುರಿ ಇತ್ತು. 59 ಲಕ್ಷ ಮನೆ ಕಟ್ಟಿಸ್ಕೊಟ್ಟಿದ್ದೀವಿ. 44 ಕೋಟಿ ಧನ ಅಕೌಂಟ್ ಆಗಿದೆ. 11.5 ಕೋಟಿ ಟಾಯ್ಲೆಟ್ ಕಟ್ಟಿಸಿದ್ದೀವಿ. ಇವು ಸಾಧನೆಗಳ ಪಟ್ಟಿ. ವೈಫಲ್ಯ ಪಟ್ಟಿಯನ್ನು ನಾನು ಹೇಳ್ತಾ ಇದ್ದೆ. 7.79% ಹೈಯೆಸ್ಟ್ ಹಣದುಬ್ಬರ ಆಗಿದೆ. 12.5 ಕೋಟಿ ನಿರುದ್ಯೋಗಿಗಳ ಸೃಷ್ಟಿಯಾಗಿದ್ದಾರೆ ಅನ್ನೋದು ಲೆಕ್ಕಾಚಾರ ಇದೆ. ಡಾಲರ್ ಎದುರು ರೂಪಾಯಿ ಬೆಲೆ ನಿರಂತರವಾಗಿ ಕುಸಿತಾ ಇದೆ. ₹72.54 ಬಂದು ನಿಂತಿದೆ. ಕೃಷಿ ಕಾನೂನು ಜಾರಿ ಮಾಡಿದ್ದು ವಾಪಸ್ ತಗೊಂಡಿದ್ದು ನರೇಂದ್ರ ಮೋದಿ ಅವರ ವೈಫಲ್ಯಗಳ ಪಟ್ಟಿಯಲ್ಲಿ ಶಾಶ್ವತವಾಗಿ ನಿಲ್ಲುವಂಥದ್ದು. ಚೀನಾ ಗಡಿಯಲ್ಲಿ ನಡೀತಾ ಇರುವಂಥ ತಿಕ್ಕಾಟ. ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಕಾಶ್ಮೀರಿ ಪಂಡಿತರು ಮತ್ತೆ ಕಾಶ್ಮೀರಕ್ಕೆ ಹೋಗಿ ನೆಲೆ ನಿಂತು ಬಿಡ್ತಾರೆ ಅನ್ನುವ
ಭರವಸೆ ಅನೇಕರಿಗಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.